ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮುಖಂಡರ ಕೆಚ್ಚು ಹಚ್ಚಿದೆ. ಕಾಂಗ್ರೆಸ್ ಜಿಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆಯನ್ನ ನೀಡಿದ್ದಾರೆ ಅಶ್ರಫ್. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇಂತಹ ಘಟನೆ ಹೆಚ್ಚಾಗಿ ನಡೀತಾ ಇದೆ. ಹಿಂದೂ ಮುಖಂಡರು ಉದ್ರೇಕರಾಗಿ ಈ ರೀತಿಯಾಗಿ ಹೇಳಿಕೆಯನ್ನ ಕೊಡ್ತಿದ್ದಾರೆ. ಯಾಕೆ ಅವರನ್ನ ಬಂಧಿಸಿಲ್ಲ, ಯಾಕೆ ಕ್ರಮವನ್ನ ಕೈಗೊಂಡಿಲ್ಲ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. ನಮಗೆ ಶಾಂತಿ ಬೇಕಾಗಿದೆ ಅನ್ನೋದಾಗಿ ಕಾಂಗ್ರೆಸ್ ಮುಖಂಡ ಅಶ್ರಫ್ ಈಗ ದೊಡ್ಡ ಮಟ್ಟದಲ್ಲಿ ಪ್ರಶ್ನೆ ಮಾಡ್ತಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸಿನ ಮುಖಂಡರು ಈಗ ಹಲವು ಪ್ರಶ್ನೆಗಳನ್ನ ಮುಂದಿಟ್ಕೊಂಡು ಕಾಂಗ್ರೆಸ್ ಜಿಲ್ಲಾ ತಮ್ಮ ಸ್ಥಾನದಿಂದ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಅಶ್ರಫ್. ಯಾಕಂದ್ರೆ ಈಗಾಗಲೇ ಹಲವು ಪ್ರಕರಣ ಆಗ್ತಿದೆ. ಹಿಂದೂ ಮುಖಂಡರು ಪ್ರಚೋದನಾ ರೀತಿಯಾಗಿ ಹೇಳಿಕೆ ಕೊಡ್ತಿದ್ದಾರೆ. ಯಾಕೆ ಅವ್ರನ್ನ ಅರೆಸ್ಟ್ ಮಾಡಿಲ್ಲ, ಯಾಕೆ ನೀವು ಕ್ರಮವನ್ನ ಕೈಗೊಂಡಿಲ್ಲ, ಯಾಕೆ ಏನಾಗ್ತಿದೆ, ನಮಗೆ ಶಾಂತಿ ಬೇಕು ಅನ್ನೋದಾಗಿನೇ ಕಾಂಗ್ರೆಸ್ ಮುಖಂಡ ಅಶ್ರಫ್ ಪ್ರಶ್ನೆ ಮಾಡಿ ಸದ್ಯ ರಾಜೀನಾಮೆಯನ್ನ ಕೊಟ್ಟಿದ್ರು. ಕರಾವಳಿಯಲ್ಲಿ ರೆಹಮಾನ್ ಹತ್ಯೆಯಾದ ಬಳಿಕ ಇದೀಗ ಕಾಂಗ್ರೆಸ್ನ ಮುಸ್ಲಿಂ ಮುಖಂಡರು ಭುಗಿಲೆಯಲ್ಲಿರುವಂತದ್ದು, ಸಾಮೂಹಿಕವಾಗಿ ರಾಜೀನಾಮೆ ಕೊಡ್ಲಿಕ್ಕೆ ಈಗಾಗಲೇ ಸಿದ್ಧ ಆಗಿರುವಂತದ್ದು. ನಮ್ಮ ಜೊತೆ ದಕ್ಷಿಣ ಕನ್ನಡ ಜಿಲ್ಲೆಯ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂತಹ ಕೆ ಅಶ್ರಫ್ ಅವರಿದ್ದಾರೆ, ಜೊತೆಗೆ ಮಾಜಿ ಮೇಯರ್ ಕೂಡ. ಸರ್, ಈ ರಾಜೀನಾಮೆ ಬಗ್ಗೆ ಏನ್ ಹೇಳ್ತೀರಿ? ರಾಜೀನಾಮೆ ಅಂತ ಹೇಳಿದ್ರೆ ನಾವು ನಿರ್ಧಾರವನ್ನು ಮಾಡಿದ್ದೇವೆ. ಯಾಕಂದ್ರೆ ನಾನು ಆಲ್ರೆಡಿ ಈಗ ನನ್ನ ಏನು ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟಿದ್ದೇನೆ. ಯಾಕೆಂದ್ರೆ ನಮಗೆ ಬೇಸತ್ತು ಹೋಗಿದೆ. ಯಾಕೆಂದ್ರೆ ನಾವು ಪದೇ ಪದೇ ಈ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಘಟನೆ ನಡೀತಾ ಇದೆ. ನಾವು ಸರ್ಕಾರ ಹತ್ರ ಮನವರಿಕೆ ಮಾಡ್ತಾ ಇದ್ದೇವೆ. ಒಂದು ಕಡಿವಾಣ ಹಾಕಿ, ಈ ಮಾತುಗಳಿಗೆ ಕಡಿವಾಣ ಹಾಕಿ ಬೇಡದ ರೀತಿಯಲ್ಲಿ ಸ್ಪೀಚ್ ಮಾಡ್ತಾ ಇದ್ದಾರೆ. ವಾಪನಾಗಿ ಚಾಲೆಂಜ್ ಕೊಡ್ತಾ ಇದ್ದಾರೆ. ಮುಸಲ್ಮಾನರ ಕೊಲ್ಲುವುದು, ಮುಸಲ್ಮಾನ್ ಜಿಯಾದ್, ನಮ್ಮ ಮಹಿಳೆಯರ ವಿಷಯದಲ್ಲಿ ಈ ರೀತಿ ಮಾತಾಡ್ತಾರೆ. ನಾವು ಹೇಳಿ ಹೇಳಿ ಸಾಕಾಗಿ ಹೋಗಿದೆ. ಇತ್ತೀಚೆಗೆ ಅಶ್ರಫ್ ಒಂದು ಹತ್ಯೆ ಆಯ್ತು. ಬಡಪಾಯಿಯನ್ನು ಕೊಂದು ಗುಂಪಟ್ಟಿಕೊಂಡು, ಅಲ್ಲ, ಒಬ್ಬ ಏನೋ ಬಡಪಾಯಿ ಎಲ್ಲಿಂದ ಬಂದವನನ್ನು ಕೊಂದು. ಅದಕ್ಕೆ ನಾವು ಆವತ್ತು ಕೂಡ ನಾವು ನಮ್ಮ ಜಿಲ್ಲಾ ಮಂತ್ರಿ ಮತ್ತು ನಮ್ಮ ಗೃಹ ಮಂತ್ರಿಗೆ ನಾವು ಅವ್ರ ಹತ್ರ ತುಂಬಾ ಸೀರಿಯಸ್ ಆಗಿ ಮಾತಾಡ್ತೇವೆ. ನಾವು ಮೊದಲ ಬಾರಿಗೆ ಅಂತ ರೀತಿಯಲ್ಲಿ ಮಾತಾಡೋದು. ಯಾಕಂದ್ರೆ ನಮಗೆ ನಮ್ಮ ನಾಯಕರಿಗೆ ಗೌರವ ಕೊಡುವಂತ ಪದ್ಧತಿ ಇದೆ. ಆದ್ರೆ ನಾವೆಲ್ಲ ನೋವಾಗಿ ಅವ್ರ ಹತ್ರ ಆ ರೀತಿ ಮಾತಾಡಿದ್ವಿ. ಯಾಕಂದ್ರೆ ಇದೊಂದು ಸರಿಯಾಗ್ಲಿ ಅಂತ ಹೇಳ್ಕೊಂಡು. ಆದರೂ ಕೂಡ ಅವರು ನಮ್ಮದು ಖಾಲಿ ಭರವಸೆ ಕೊಡ್ತಾರೆ ಹೊರತು ಆಗ್ತಾ ಇಲ್ಲ. ಅವರು ಪೊಲೀಸ್ ಇಲಾಖೆ ಹತ್ರ ಮಾತಾಡ್ತೇವೆ, ನಾವು ಇದೆಲ್ಲ ಸರಿಪಡಿಸ ಅಂತ ಹೇಳಿ ಹೋದ್ರು. ಮರು ದಿವಸವೇ ಇಲ್ಲಿ ನಮ್ಮ ಮೇಲೆ ಗೂಬೆಗೊಳಿಸಿ ಶುರು ಮಾಡಿದ್ರು. ವಾಪನಾಗಿ ಭರತ್ ಅವರು ಪುತ್ತೂರಲ್ಲಿ ವಾಪನಾಗಿ ಚಾಲೆಂಜ್ ಮಾಡಿದ್ರೆ, ನಾವು ಈ ರೀತಿ ಕೊಲ್ತೇವೆ, ನಾವು ಕೊಲ್ತೇವೆ ಅಂತ ಹೇಳುವಾಗ ಅಷ್ಟು ಏನು ಅವರಿಗೆ ಅಷ್ಟು ಇದಿಲ್ವಾ? ಎಲ್ಲಿಯಾದ್ರೂ ಆ ಮಾತನ್ನು ಸೀರಿಯಸ್ ತಕೊಂಡು ಅವ್ರನ್ನ ಬಂಧನ ಮಾಡಿದ್ರೆ ಈ ಅಮಾಯಕ ಒಬ್ಬ ರೆಹಮಾನನ್ನು ಕೊಲೆ ಆಗ್ತಿರ್ಲಿಲ್ಲ. ಯಾಕೆ ಈ ರೀತಿ ಆಗ್ತದೆ ಅಂತ ಅವ್ರು ಕೊಲೆಗೆ ಇವರು ಕಾಯುದು ಅಂತ ಕುತ್ಕೊಳ್ತ ಅಂತ ಹೇಳ್ತಾ ಇಚ್ಛೆ. ಆಗಿರುವಾಗ ನಮ್ದು ಒಂದು ನಿರ್ಧಾರ ಅಂತ ಹೇಳಿದ್ರೆ, ಜನರು ತುಂಬಾ ಆಕ್ರೋಶದಲ್ಲಿದ್ದಾರೆ. ನಿನ್ನೆ ತಾವು ಇಲ್ಲ ನೋಡಿರ್ಬೋದು, ದಕ್ಷಿಣ ಕನ್ನಡದಲ್ಲಿ ಇತಿಹಾಸದಲ್ಲಿ ಮೊದಲ ಬಾರಿ ಅಷ್ಟು ಸಾವಿರ ಗಟ್ಟಲೆ ಜನ ಸೇರಿದ್ದಾರೆ ಒಂದು ಬಡಪಾಯಿಯನ್ನು. ನಾವು ಅಷ್ಟು ಕೂಡ ಇದ್ರೂ ಕೂಡ ಬೆಳಗಿಂದ ಅಲ್ಲಿ ಬಾಡಿ ಅವರ ಮನೆ ಮುಟ್ಟಿ ಎಲ್ಲ ವಿಧಾನ ಮುಗಿಯೋ ತನಕ ಅವರೊಟ್ಟಿಗೆ ಇದ್ದು. ಯಾಕೆಂದ್ರೆ ಜನರೆಲ್ಲ ಹೋದ ಮೇಲೆ ನಾವು ಬಂದು, ಯಾಕೆಂದ್ರೆ ನಮಗೆ ಶಾಂತಿ ಬೇಕು, ಎಲ್ಲಾದ್ರೂ ಘಟನೆ ಆಗದ ರೀತಿಯಲ್ಲಿ ನಾವು ನೋಡ್ಕೊಂಡಿದ್ವಿ. ಯಾಕಂದ್ರೆ ನಮಗೆ ಶಾಂತಿ ಬೇಕಂತ ಹೇಳಿದ್ರೆ. ಸರ್ಕಾರಕ್ಕೆ ಏನ್ ಹೇಳಲಿಕ್ಕೆ ಬಯಸ್ತೀರಿ ಈ ಘಟನೆ ಬಗ್ಗೆ? ಸರ್ಕಾರಕ್ಕೆ ನಾವು ಬಯಸುವುದಂದ್ರೆ, ಸರ್ಕಾರಕ್ಕೆ ಕೇಳುವುದು ಒಂದೇ ಅಂದ್ರೆ, ಇಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡಿಕೊಳ್ಳಿ. ಇನ್ನು ಮುಂದೆ ಇಂಥ ಘಟನೆ ಆಗದ್ರೆ ನೋಡ್ಕೊಳ್ಳೋ ಜವಾಬ್ದಾರಿ ಸರ್ಕಾರದ್ದು. ಪಕ್ಷಕ್ಕೆ ಇರುವುದಂತ ಹೇಳಿದ್ರೆ, ಪಕ್ಷದ ಮುಖಂಡರುಗಳಿಗೆ, ಇಲ್ಲಿಯ ಪಕ್ಷದ ಮುಖಂಡರಿಗೆಲ್ಲ ಸೇರಿಕೊಂಡು ಎಲ್ಲರೂ ಒಂದು ಸೇರಿಕೊಂಡು ಮಾಡುವಂತ ಕೆಲಸದಿಂದ ಎಲ್ಲರೂ ಒಕ್ಕಟ್ಟಾಗಿ, ಯಾರಿಗೆ ನಾವು ಬೇಡುವುದಂತ ಹೇಳಿ, ನನ್ನ ಕಾರ್ಯ ಮುಸಲ್ಮಾನ್ಗೆ ನೀವು ಸರ್ಕಾರ ಬಂದ ತಕ್ಷಣ ಮುಸಲ್ಮಾನರ ಸರ್ಕಾರ ಅಂತಲ್ಲ, ಇಡೀ ದಕ್ಷಿಣ ಕರ್ನಾಟಕದ ಜನರ ಸರ್ಕಾರ. ಆಗಿರುವಾಗ ಎಲ್ಲರನ್ನು ಒಂದೇ ರೀತಿಯಲ್ಲಿ ನೋಡ್ಕೊಳ್ಳಿ. ಆಗಿರುವಾಗ ಯಾಕೆ ಪದೇ ಪದೇ ಹೊರ ಊರಿನವರು ನಮ್ಮ ದಕ್ಷಿಣ ಕನ್ನಡ ನೋಡುವಾಗ ಒಂದು ತರ ಒಂದು ಇದು ಮಾಡ್ತಾ ಇದ್ರೆ, ಏಕೆ ಈಗ ಆಗ್ತದೆ? ಕೊಲೆ ಒಂದು ಕೊಲೆಗೆ ಬೆಲೆ ಇಲ್ಲ ಅಂತ ರೀತಿಯಲ್ಲಿ ಈ ತಿಂಗಳಲ್ಲಿ 3 ಕೊಲೆ ಆಯ್ತಲ್ಲ. ಅಶ್ರಫ್ ಹತ್ಯೆ ಆಯ್ತು ಒಂದೇ ತಿಂಗಳಲ್ಲಿ, ರೆಹಮಾನ್ ಹತ್ಯೆ ಆಯ್ತು ಒಂದೇ ತಿಂಗಳು. 27 ತಾರೀಕಿಗೆ ಅಶ್ರಫ್ ಹತ್ಯೆ ಆಯ್ತು, ಇದೇ 27 ರೆಹಮಾನ್ ಹತ್ಯೆ ಆಯ್ತು. ಈಗ ಇದು ಯಾವ ರೀತಿಯಲ್ಲಿ ಇವರು ಈ ದಕ್ಷಿಣ ಕನ್ನಡ ನೋಡ್ತಾರೆ? ಆಗಿರುವಾಗ ಇದೆಲ್ಲ ಸರಿಪಡಿಸಲಿಕ್ಕೆ ನಾವು ನಮ್ಮ ನಾಯಕರ ಹತ್ರ ಹೋಗಿ ಮಾತಾಡಿಕೊಂಡು ಸಾಕಾಗಿ ಹೋಗಿದೆ. ನಾವು ಅದಕ್ಕೆ ನಿರ್ಧಾರ ಮಾಡಿ ಅವ್ರ ಹತ್ರ ಹೋಗುದೇ ಬೇಡ, ನಾವು ಒಂದು ಸೈಡಲ್ಲಿ ಕುತ್ಕೊಲ್ವಾ, ಮತ್ತೆ ನಾವು ಹೋರಾಟ ಮಾಡುವಂತ ನಿರ್ಧಾರ. ರಾಜೀನಾಮೆ ಇವತ್ತು ತುಂಬಾ ಮಂದಿ ಇದ್ದಾರೆ. ಇವತ್ತು ಆಲ್ರೆಡಿ ತುಂಬಾ ಮಂದಿ ಕೊಟ್ಟಾಗಿದೆ. ಇನ್ನು ತುಂಬಾ ಮಂದಿ ಇವತ್ತು ಸಂಜೆವರೆಗೆ ನಾವು ಕೊಡ್ತೇವೆ. ಇವಿಷ್ಟು ಕೆ ಅಶ್ರಫ್ ಅವರ ಮಾತು. ಆದಿತ್ಯ ದಂಡೋಲೆ, ಗ್ಯಾರಂಟಿ ನ್ಯೂಸ್, ಮಂಗಳೂರು. ಇವಿಷ್ಟು ಸದ್ಯ ಅಶ್ರಫ್ ಅವರು ಕಾಂಗ್ರೆಸ್ ಮುಖಂಡರ ಮಾತು. ಸರ್ಕಾರಕ್ಕೆ ಎಷ್ಟೇ ಒತ್ತಡ ಹಾಕಿದ್ರು, ಎಷ್ಟೇ ತಮ್ಮ ಬೇಡಿಕೆಯನ್ನ ಮುಂದಿಟ್ಟಿದ್ರು ಕೂಡ ಇದನ್ನು ಕೇಳಿಸ್ತಾ ಇಲ್ಲ.
ಜೊತೆಯಲ್ಲಿ ಹಿಂದೂ ಮುಖಂಡರು ಕಾರ್ಯಕರ್ತರು ಎಲ್ಲ ಏನೇನೋ ಪ್ರಚೋದಾತ್ಮಕ ನೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ, ಕೊಲ್ಲಬೇಕು ಮತ್ತೊಂದು ಮಗದೊಂದು ಅಂತ. ಯಾವಾಗ ಬ್ರೇಕ್ ಬೀಳುತ್ತೆ? ಯಾವಾಗ ಅರೆಸ್ಟ್ ಮಾಡ್ತೀರಾ? ಕಠಿಣ ಕ್ರಮಗಳನ್ನು ಯಾವಾಗ ತೆಗೆದುಕೊಂತೀರಾ? ತಿಂಗಳಲ್ಲೇ ಮರ್ಡರ್ಗಳಾಗ್ತಿದೆ, ಪ್ರತಿ ತಿಂಗಳಲ್ಲೂ ಒಂದೊಂದು ಆಗ್ತಿದೆ, ಒಂದಾದ್ಮೇಲೆ ಒಂದು ಪ್ರತಿಕಾರದಂತೆ ನಡೀತಾ ಇದೆ. ಇದಕ್ಕೆ ಬ್ರೇಕ್ ಹಾಕಬೇಕು, ಸರ್ಕಾರ ಕಟ್ಟುನಿಟ್ಟಿನ ಕ್ರಮವನ್ನ ಕೈಗೊಳ್ಳಬೇಕೇನುವಂತ ನಿಟ್ಟಿನಲ್ಲಿ ಸದ್ಯ ಆಗ್ರಹಿಸಿ ರಾಜೀನಾಮೆಯನ್ನ ಕೊಟ್ಟಿದ್ದಾರೆ ಕಾಂಗ್ರೆಸ್ಸಿನ ಮುಖಂಡರಾಗಿರುವಂತಹ ಅಶ್ರಫ್ ಅವರು. ಮತ್ತೊಂದು ಕಡೆಯಲ್ಲಿ ಇವತ್ತಿನ ಕಾಂಗ್ರೆಸ್ಸಿನ ಮುಸ್ಲಿಂ ನಾಯಕರ ಸಭೆಯಲ್ಲೂ ಕೂಡ ದೊಡ್ಡ ಮಟ್ಟದ ಗದ್ದಲ ಆಗಿ ಅಲ್ಲೂ ಅಲ್ಪಸಂಖ್ಯಾತ ಘಟಕದ ಜಿಲ್ಲಾಧ್ಯಕ್ಷರಾಗಿರುವಂತಹ ಶಾಹುಲ್ ಹಮೀದ್ ಅವರು ಕೂಡ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ. ಸಾಮೂಹಿಕವಾಗಿ ರಾಜೀನಾಮೆ ಕೊಡುವಂತ ಕೆಲಸ ಆಗಿದೆ. ಒಟ್ನಲ್ಲಿ ಈಗ ಸರ್ಕಾರಕ್ಕೆ ಬಿಸಿ ಮುಟ್ಟಿಸುವಂತ ಕೆಲಸ ಮಾಡ್ತಿದ್ದಾರೆ. ನಮ್ಮ ಧ್ವನಿಯನ್ನ ಆಲಿಸಬೇಕು, ಹಲವು ಬೇಡಿಕೆಗಳಿದೆ, ಯಾವಾಗ ಇಂಥ ಹತ್ಯೆ, ಈ ರೀತಿಯಾದಂಥ ಪ್ರಕರಣ, ನೋವಿನ ಸಂಗತಿಗಳು ಯಾವಾಗ ನಿಲ್ಲುತ್ತೆ ಅನ್ನೋ ಸಾಲು ಸಾಲು ಪ್ರಶ್ನೆಗಳನ್ನ ಮಾಡಿ ರಾಜೀನಾಮೆಯನ್ನ ಬಿಸಿ ಮುಟ್ಟಿಸಿದ್ದಾರೆ.